ಯಜಮಾನ್ರೇ, ಬೆಳಗ್ಗೆ ಆಯ್ತು, ಎದ್ದೇಳ್ರಿ. ಏನ್ರಿ ಯಜಮಾನ್ರೇ, ನಿಮ್ಮನ್ನೇ ರೀ, ಎದ್ದೇಳ್ರಿ. ಬೆಡ್ ಕಾಫಿ ತಂದಿದ್ದೀನಿ, ಎದ್ದು ಕುಡೀರಿ. ಅಬ್ಬಾ, ಎಷ್ಟೊತ್ತು ಅಂತ ಹೇಳೋದು? ಎದ್ದೇಳಿ ಯಜಮಾನ್ರೇ. ಗಂಗಾನ ಇನ್ನೂ ಮರೆಯೋಕ್ಕಾಗ್ತಿಲ್ಲ ಅಲ್ವಾ? ನಾನು ಉಸಿರಾಡೋದನ್ನ ನಿಲ್ಲಿಸ್ದಾಗ್ಲೇ ಗಂಗನ ಮರೆಯೋಕ್ಕಾಗೋದು ಅನ್ಸುತ್ತೆ ಚಿಕ್ಕಮ್ಮ. ಮರ್ತು ಹೋಗೋದಕ್ಕೆ ಗಂಗಾ ನಿದ್ರೆಲ್ ಬರೋ ಕೆಟ್ಟ ಕನ್ಸಲ್ಲ. ನಾನು ಎಚ್ಚರವಾಗಿದ್ದ ಕಂಡ ಕನಸು ನನ್ನ ಹೆತ್ತ ಅಮ್ಮನ್ನ ಕೂಡ ಮರೆಸಿ ನನಗೆ ಪುನರ್ಜನ್ಮ ಕೊಟ್ಟ ಗಂಗಾ ಒಂದು ನೆನಪಲ್ಲ ಚಿಕ್ಕಮ್ಮ, ನನ್ನ ಜೀವ. ನಿಜಾನೇ ಅಪ್ಪ, ಆದ್ರೆ ಎಷ್ಟು ದಿನ ಹೀಗೆ? ಗೊತ್ತಿಲ್ಲ. ಬೇಬಿ, ನನ್ನ ಲೈಫಲ್ಲಿ ನನ್ನ ಹತ್ರ ಆನ್ಸರ್ ಇಲ್ದಿರೋ ಕ್ವಶನ್ ಇದೆ. ನಿನ್ನ ಹೀಗ್ ನೋಡಕ್ಕಾಗ್ದೆ ಅಜ್ಜಿ ಕುಗ್ಗ್ ಹೋಗ್ತಿದ್ದಾರೆ. ನಿಮ್ಮಪ್ಪನ್ ಕೂಡ ನಿನಗ್ ಮುಖ ತೋರ್ಸಕ್ಕಾಗ್ತಿಲ್ಲ. ನನ್ನ ಪರಿಸ್ಥಿತಿನೂ ಹೆಚ್ಚು ಕಡಿಮೆ ಹಾಗೆ. ನೀನ್ ಚೇತರಿಸ್ಕೊಂಡು ಮಾಮೂಲಿ ಮನುಷ್ಯ ಆಗೋವರೆಗೂ ಈ ಮನೆ ಹಾಗಿರಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲ ಚಿಕ್ಕಮ್ಮ, ನಾನು ಮಾಡೋದಕ್ಕೂ ಏನೂ ಇಲ್ಲ. ನೀನು ಹೀಗಿರ್ಬಾರ್ದು ಅಂತ ಗಂಗಾ ತನ್ನ ಕೊನೆ ದಿನಗಳಲ್ಲಿ ಕೇಳ್ಕೊಂಡಿದ್ಲು. ನಿನ್ನ ಹತ್ರ ಮಾತು ಕೂಡ ತಗೊಂಡಿದ್ದಾಳೆ. ಕೊನೆವರೆಗೂ ಇರ್ತೀನಿ ಅಂತ ಗಂಗಾ ನನಗೂ ಪ್ರಾಮಿಸ್ ಮಾಡಿದ್ಲು. ಆದ್ರೆ ಮಧ್ಯದಲ್ಲೇ ನನ್ನ ಬಿಟ್ಟು ಹೊರಟೋದ್ಲು ಚಿಕ್ಕಮ್ಮ. ಅವಳೇ ಮಾತು ತಪ್ಪಿದಾಗ ನಾನು ಮಾತ್ರ ಕೊಟ್ಟು ಮಾತನ್ನ ಯಾಕೆ ಉಳಿಸ್ಕೋಬೇಕು? ನಾನೇನ್ ತಪ್ಪು ಮಾಡಿದೆ ಚಿಕ್ಕಮ್ಮ? ಅವಳಿಗೆ ಯಾಕೆ ನನ್ನ ಮೇಲೆ ಅಷ್ಟು ಕೋಪ? ಇಲ್ಲ ಕಂದ, ನೀನೇನು ತಪ್ಪು ಮಾಡಿಲ್ಲ. ಗಂಗಾಗೆ ನಿನ್ ಮೇಲೆ ಕೋಪನೂ ಇಲ್ಲ. ವಿಧಿ ಹಾಗೆ ಬರ್ದಿತ್ತು ಅಷ್ಟೆ. ಇಷ್ಟೊಂದು ಪ್ರೀತಿಸೋ ಗಂಡ ಇದ್ರೆ ಯಾವ ಹೆಂಡತಿಗೂ ಸಾವು ಬರಲ್ಲ ಕಂದ. ಗಂಗಾ ಯಾವ ಲೋಕದಲ್ಲಿದ್ರು ಜೀವಂತವಾಗಿರ್ತಾಳೆ. ಗಂಗಾಗೆ 1 kg ಟೊಮೆಟೊ 20 ರೂಪಾಯಿ ಅಲ್ಲ. ನಾನೇನು ಜಾಸ್ತಿ ಹೇಳಿಲ್ಲಪ್ಪ, ಮಾರ್ಕೆಟ್ ರೇಟೇ ಹೇಳಿದೆ. ಯಾವ ಮಾರ್ಕೆಟ್ ಅಂಕಲ್? ಈ ಟೊಮೆಟೊ ಬೆಳೆದಿರೋ ರೈತ ಹೊಲದಲ್ಲಿ ಮರೋ ಪ್ರೈಸ್ 5 ರೂಪೀಸ್. ರೈತರ ಹತ್ರ ಟೊಮೆಟೊ ತಗೊಂಡು ದಲ್ಲಾಳಿ ಸಿಟಿ ತುಂಬ ಮಾರ್ಕೆಟಲ್ಲಿ ಮಾರೋದು 10 ರೂಪೀಸ್. ಆ ಸಂತೆಯಲ್ಲಿ ಟೊಮೆಟೊ ತಗೊಂಡು ನೀವು ಮನೆಗೂ ಮಾರೋ ಪ್ರೈಸ್ 20 ರೂಪೀಸ್. ಅದೇ ಅಲ್ವಾ ಅಂಕಲ್? ಈ ಲೆಕ್ಕ ಎಲ್ಲ ನಿನಗೆ ಹೇಗೆ ಗೊತ್ತಪ್ಪ? ಅಣ್ಣನಿಗೆ ಲೆಕ್ಕ ಅಂದ್ರೆ ತುಂಬಾ ಇಷ್ಟ. ಏನಾದ್ರೂ ಹೀಗೆ ಲೆಕ್ಕ ಮಾಡ್ತಾನೆ. ಹೌದಾ? ಹಾಗಾದ್ರೆ ಯಾವ ರೇಟಲ್ಲಿ ಕೊಡು ಅಂತೀಯಪ್ಪ? ಈ ಬೀದಿ ಸಂತೆಯಲ್ಲಿ 12 ರೂಪಾಯಿ ಕೊಡ್ತೀಯಾರೆ. ಆ ರೇಟ್ಗೆ ಕೊಡಿ. ಇದು ತಗೋ ದಿವ್ಯಾ, 2 ರೂಪೀಸ್. ಅಂಕಲ್ಗೆ 12 ರೂಪೀಸ್ ಕೊಡು. ನೋಡ್ದೇನವ್ವ, ಇದು ನಮ್ಮ ಮಕ್ಕಳ ಬುದ್ಧಿವಂತಿಕೆ. ಈ ಹುಡುಗಿ ಏನೋ ತೇಟ್ ನೀನೇ ಪುನರ್ಜನ್ಮ ಎತ್ತಿರೋ ಹಾಗೆ ನಿನ್ನ ಹಾಗೆ ನೋಡ್ಕೋತಾ ಇದ್ದಾಳೆ. ಅವನೇನೋ ಕಟ್ನಿಟ್ಟು, ಅವನಿಗೆ ನೀನು ಹೋಲಿಕೆ ಒಂದೂ ಬಂದಿಲ್ಲ. ಬಹುಶಃ ಅವ್ರ ಅಪ್ಪನ ಬುದ್ಧಿ ಬಂದಿರಬಹುದು. ತಾತ,
ಹೇಳಿದೀನಿ ತಾತ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳಿ. ನಮ್ಮನ್ನು ಬಿಟ್ಟೋದವನು, ನಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋನು, ನಾವೇನಾದರೂ ಪರವಾಗಿಲ್ಲ ಅನ್ಕೊಂಡಿರೋನು ನಮ್ಮ ಅಪ್ಪನೇ ಅಲ್ಲ. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಮತ್ತೆ ಅವ್ರ ಬಗ್ಗೆ ನಮ್ಮ ಹತ್ರ ಮಾತಾಡಬೇಡಿ. ಅಣ್ಣ ಅಣ್ಣ ಅವನ ಬಗ್ಗೆ ಗೊತ್ತಿದ್ದು ಕೂಡ ಯಾಕಾಗಿ ಹೇಳಿದ್ರಿ ದೊಡ್ಡಯ್ಯ? ರಾಮಾಯಣನ ಪಾರಾಯಣ ಮಾಡೋಕ್ಕೆ ಅಯೋಧ್ಯೆಗೆ ಹೋದ ಲವಾಕುಶರು ಕೂಡ ಅಂತಃಪುರದಲ್ಲಿ ಸೀತೆ ಇಲ್ಲ ಅಂತ ಗೊತ್ತಾಗಿ ರಾಮನ್ನ ದೂಷಿಸಿದ್ರಮ್ಮ. ರಾಮನ ಪ್ರಾಣನೇ ಸೀತೆ ಅಂತ ಆ ಹಸ್ಕುಸ್ಗಳು ಏನ್ ಗೊತ್ತು? ನಮ್ಮ ಅಭಿ ಕೂಡ ಹಾಗೆ. ಏನೋ ದೊಡ್ಡಯ್ಯ, ನನ್ಗಷ್ಟು ಆಸೆ ಇಲ್ಲ. ನನ್ನ ಗಂಡ ರಾಮನೋ ರಾವಣನೋ, ನನಗೆ ನನ್ನ ಮಕ್ಕಳೇ ಮುಖ್ಯ. ಇಲ್ಲಮ್ಮ, ನನಗೆ ನಿನ್ನ ಹಳೆ ಜೀವನ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಈ 7 ವರ್ಷದಲ್ಲಿ ನೀನೆಂತವಳು ಅಂತ ನನಗೆ ಗೊತ್ತಾಗಿದೆ. ನಿನ್ನಂತ ಒಳ್ಳೆಯವಳಿಗೆ ಆ ರಾಮ್ನಂತವನೇ ಗಂಡ ಆಗಿರ್ತಾನೆ ಅಂತ